ಸೊ ಗೈಸ್ ಫೈನಲಿ ಬಂತು ಬಿರಿಯಾನಿ. ಬ್ರೋ ಬನ್ನಿ ಬ್ರೋ. ಹಾಂ ವಾ 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 ಏನ್ರಿ ಮೀಡಿಯಾ ಏನ್ರಿ ಮೀಡಿಯಾ ನೋಡಿ ಈಗ ನಾಚ್ಕೊಳಂಗಿಲ್ಲ ನೋಡ್ರಿ ಇವರೇ ಸಜ್ಜನ್. ಏನ್ರಿ ಮೀಡಿಯಾ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋರಾಜ್ ಮಾತಾಡ್ತಾ ಇದ್ದೀನಿ. ಸೊ ಈಗ ನಾನು ಎಣ್ಣೆ ಎಲ್ಲ ಸ್ಟ್ರೀಟ್ ಫುಡ್ ಹೊಸಕೋಟೆ ಒಳಗಡೆ ಯಾವ ಫುಡ್ ಸಿಗ್ತಿದೆ ನೋಡ್ಬಿಟ್ಟು ತಿನ್ನೋಣ ಅಂತ ಹೋಗ್ತಿದ್ರೆ ವ್ಲಾಗ್ ಮಾಡೋದಕ್ಕೆ. ಹಾಂ ಸೇ ಹಾಯ್ ಹಾಯ್ ಅನ್ಬಿಡು. ಸೇ ಹಾಯ್ ಸೇ ಹಾಯ್ ಎಲ್ಲ ಬರೀ ಹಾಯ್. ಎಲ್ಲರಿಗೂ ಹಾಯ್ ಬಾಯ್ ಗಾಯ್ ಗಾಯ್ಸ್. ನೋಡಿ ರಾಜ್ ದಂಬಿರಿನಿ ಹತ್ರ ಬಂದಿದ್ದಾರೆ, ಅಣ್ಣವ್ರು ಇದ್ದಾರೆ ಇಬ್ರು. ಮಾತಾಡ್ತೀರಾ? ಊಟ ಆಯ್ತು ಇನ್ನೂ ಇಲ್ಲ ಸರ್, ನಾವು ರಾತ್ರಿ 10 ಗಂಟೆಗೆ ಊಟ. ಸರಿನಾ, ಥ್ಯಾಂಕ್ ಯು. ರಾಜ್ ದಮ್ ಬಿರಿಯಾನಿ ಹತ್ರ ಇದ್ದೀನಿ. ಅಣ್ಣವ್ರು ಹೇಳ್ತಾರೆ ಇದು ಬೆಂಗಳೂರು ನಂಬರ್ 1 ಅಂತೆ ರಾಜ್ ದಮ್ ಬಿರಿಯಾನಿ. ಬನ್ನಿ ನಾವು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ರಿವ್ಯೂ ಕೊಡ್ತೀರಿ. ನೋಡಿ ರಾಜ್ ದಮ್ ಬಿರಿಯಾನಿ ಒಳಗಡೆ ಇದ್ದೀರಿ. ಆ್ಯಕ್ಟರ್ ಮನುರಾಜ್ ಅಂತ. ಅದೇ ಆಗಲೇ ಮರ್ತೋಗ್ಬಿಟ್ಟಿದ್ದೀನಿ ನನಗೆ. ಸೊ ಗೈಸ್ ನಾವು 3 ಜನ ಬರ್ಬೇಕು ಅಂದ್ಕೊಂಡಿದ್ರೆ ಎಣ್ಣ ಕಾರಣಾಂತರಗಳಿಂದ ಪಶ್ಚಿಮಾತರಲ್ಲ ಅವ್ರು ಬಂದಿಲ್ಲ. ಸೊ ನಾನು ಮತ್ತು ನಮ್ಮ ಸರ್ಜನ್ ಇಬ್ಬರು ಬಂದಿದ್ದೀರಿ. ಬ್ರೋ ಬನ್ನಿ ಬ್ರೋ, ಮಾತಾಡಿ ಬ್ರೋ. ಹಾಯ್ ಮನು, ಸಾರಿ ಹಾಯ್ ಮನು ಎಲ್ಲ ಸಾರಿ ಮನು ಬೇಡ, ಬನ್ನಿ ಬನ್ನಿ ಬ್ರೋ, ಪರವಾಗಿಲ್ಲ ಬನ್ನಿ. ಏನು ನಾಚಿಕೆ ಬಿಟ್ಕೊಂಡ್ಬಿಡ್ರಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ, ಸೊ ಬಿರಿಯಾನಿ ಹತ್ರ ಬಂದಿದ್ದೀರಿ ಅಂತ ಹಾಂ. ಸೊ ಅಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಹಾಯ್ ಅಂತ ಹೇಳ್ರಿ. ವೀಕ್ಷಕರ ಅಲ್ಲ ಏನಂದ್ರಿ ಗೈಸ್ ಹಲೋ. ಟ್ರೆಂಡಿಂಗ್ ಆಗಿರುತ್ತಲ್ಲ, ಹಾಂ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ಬಿಡಿ. ಜಾಸ್ತಿ ಜನ ನೋಡ್ತಾರೆ. ಸೊ ಎಲ್ರಿಗೂ ಹಾಯ್, ನನ್ನ ಹೆಸರು ಸರ್ಜುನ್ ಅಂತ. ಸೊ ಇವ್ರನ್ನ ತುಂಬ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಬಟ್ ಜಾಸ್ತಿ ಬೆರ್ತಿಲ್ಲ. ಸೊ ಇತ್ತೀಚೆಗೆ ದಿನಗಳಿಂದ ಇವರು ಜಾಸ್ತಿ ಬೆರೆಯಕ್ಕೆ ಹೋಗ್ಬೇಡ್ರಿ. ಇಲ್ಲ ಬೆರಿತಾ ಇಲ್ಲ, ಮೀನ್ಸ್ ಹೇಳ್ತಾ ಇರೋದು ನಿಮ್ಮ ಎಫರ್ಟ್ ಎಲ್ಲ ನಾನು ನೋಡ್ತಾ ಇದ್ದೀನಿ. ತುಂಬ ವರ್ಷದಿಂದ ನೀವು ಒಂದು ಲೆವೆಲ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಆಲ್ಸೋ ನೀವು ಮಾಡ್ತಾ ಇರೋ ಪ್ರಯತ್ನ ಪ್ರತಿದಿನ ನಾವು ಯೂಟ್ಯೂಬ್ಸಲ್ಲೆಲ್ಲ ನೋಡ್ತಾನೆ ಇದ್ದೀವಿ. ಸೊ ನಮಗೆ ಭಾಳ ಖುಷಿ ಆಗುತ್ತೆ, ನಮ್ಮೂರಿನವರು ಇಷ್ಟು ಬೆಳೆಯುತ್ತಾ ಇದ್ದಾರೆ ಅಂತಂದರೆ 100% ನಾವು ಏನೋ ಜೊತೆ ಇದ್ದು ಅಟ್ಲೀಸ್ಟ್ ಅವ್ರಿಗೆ ಪ್ರೋತ್ಸಾಹ ಮಾಡೋಣ. ಸೊ ಆ ಒಂದು ಮೈಂಡ್ ಥಾಟ್ ನನಗೆ. ಸೊ ಜೊತೆ ನಾನು ಹಾಗೆ ಬಂದೆ, ಬಿಕಾಸ್ ಫಸ್ಟ್ ಟೈಮ್ ದಿಸ್ ಇಸ್ ರಾಜ್ ದಮ್ ಬಿರಿಯಾನಿಗೆ ನಾನು ಬಂದು ಇಲ್ಲಿ ನಾನು ಟೇಸ್ಟ್ ಇನ್ನವರೆಗೂ ಮಾಡಲಿಲ್ಲ. ಮಾಡಿಬಿಟ್ಟು ನಮ್ಮ ಒಪಿನಿಯನ್ನ ಹೇಗಿದೆ ಅಂತ ಹೇಳಲಿಕ್ಕೋಸ್ಕರ ಈ ಜಾಗದಲ್ಲಿ ಬಂದಿದ್ದೀವಿ. ಬಿಕಾಸ್ ಸಾವಿರಾರು ಜನ ಬರ್ತೀರಾ ಹೋಗ್ತೀರಾ ಇಲ್ಲಿ. ಸೊ ಸಾವಿರಾರು ಜನ ನೀವು ತಿಂತೀರಾ. ಸೊ ನಿಮ್ಮ ಒಪಿನಿಯನ್ಗಳು ಒಳಗಡೆ ಇಟ್ಕೋಬೋದು. ಕೆಲವೊಬ್ರು ಫ್ಯಾಮಿಲಿ ಬರ್ತೀರಾ, ಹೇಳ್ಕೊತೀರಾ. ಕೆಲವೊಬ್ರು ಫ್ರೆಂಡ್ಸ್ ಬರ್ತೀರಾ, ಹೇಳ್ಕೊತೀರಾ. ಕೆಲವೊಬ್ರು ಸಿಂಗಲ್ಸಾಗಿ ಬರ್ತಾರೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ, ಬಟ್ ವಾಟ್ ಎವರ್ ನಮ್ಮ ಒಪಿನಿಯನ್ ಹೇಗಿದೆ. ಸೊ ಅದೇ ಈ ದಿನದ ಈ ಒಂದು ಸಂಜೆಯ ಬ್ಲಾಗ್ನ ಉದ್ದೇಶ. ಓಕೆ ಗೈಸ್ ಬನ್ನಿ ತಿನ್ಬಿಟ್ಟು ಹಿಂಗಿದೆ ಅಂತ ಹೇಳ್ತೀರಿ. ಜಾಸ್ತಿ ಹೇಳ್ಬಿಟ್ರೆ ಆ್ಯಕ್ಚುಲಿ ಅವ್ರು ಲೆಕ್ಚರರ್, ಅವ್ರು ರಿಯಲ್ ಆಗಿ, ಅದಕ್ಕೆ ಅವರು ಲೆಕ್ಚರರ್ ಕೊಡ್ತಾ ಇದ್ದಾರೆ. ಸೊ ಸರ್ಜನ್ ಹೋಗ್ತಾ ಇದ್ದಾರೆ ಬಿರಿಯಾನಿ ತೊಗೊಂಬರೋದಕ್ಕೆ. ಹೋಗಿ ಬ್ರೋ, ಹೋಗಿ ಹೋಗಿ ಹೋಗಿ. ಸೊ ನೋಡಿ ರಾಜ್ ದಮ್ ಬಿರಿಯಾನಿ ಇವತ್ತು ಟೇಸ್ಟ್ ಹೇಳ್ತೀರಿ. ಸೊ ಗೈಸ್ ಬಂದರೆ ಬಿಲ್ಲೆಲ್ಲ ತೊಗೊಂಡ್ರೆ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ಟಿಕೆಟ್ ಕೊಟ್ಟು ವೆಯ್ಟ್ ಮಾಡೋಕೆ ಹೇಳಿದ್ದಾರೆ. ನನಗಂತೂ ಹೊಟ್ಟೆ ಅಷ್ಟು ತಡೆಯೋಕ್ಕೆ ಆಗ್ತಾ ಇಲ್ಲ. ಯಾವತ್ತು ಅರ್ಜೆಂಟಾಗಿ ತಿನ್ನೋಣ ಅಂತ ಬಂದರೆ ಅವತ್ತು ಲೇಟ್ ಮಾಡ್ತಾಯಿದ್ದಾರೆ. 15 ಮಿನಿಟ್ಸ್ ಏನು ಮಾಡೋದು, ಔಟ್ಸೈಡ್ ಹೋಗ್ಬಿಟ್ಟು ಬಂದ್ಬಿಡೋಣ. ಹಾಂ ಹಾಂ ಎಲ್ಲ ತಿಂತಾ ಇದ್ದಾರೆ. ಮತ್ತೆ ಏನಾದರೂ ಯಾವನಪ್ಪ ಇವನು ವೀಡಿಯೋ ಮಾಡ್ತಿರೋವಾಗ, ಸೊ ತಿಂತಿರುವಾಗ ವೀಡಿಯೋ ಮಾಡ್ಕೊಂಡು ಬಂದವನೆ ಅಂತ ಮೆಟ್ಟಾಗೂ ನೋಡಿ ಅವರು. ಏನು ಹೊಡಿತಾರೆ ಬ್ರೋ, ಅವ್ರನ್ನೇ ತೋರಿಸೋದು, ಅವ್ರನ್ನೇ ತೋರಿಸೋದೇ ಬೇಡ, ಬನ್ನಿ ನಾವೇ ಮಾತಾಡ್ಕೊಂಡು ಹೋಗೋಣ. ಬಿಕಾಸ್ ಏನಿಲ್ಲ ಬಿಡಿ, ಕಂಟೆಂಟ್ ಬಂದಾಗ ಕಂಟೆಂಟ್ ಹೇಳ್ಕೊಂಡು ಕುಡ್ದು ಬ್ರೋ. ನಿಮ್ಮ ಮೈಂಡಲ್ಲಿ ಏನು ಬರ್ತೈತೆ ಅದನ್ನ ಹೇಳ್ಬೇಕು. ದಟ್ ಈಸ್ ಕಾಲ್ಡ್ ಬ್ಲಾಗ್ ಬ್ರೋ. ಸೊ ಲೈಟಿಂಗ್ಸ್ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ವಾಟ್ಸ್ ದ ಟೈಮ್ ನಾವು ಬ್ರೋ. ಟೈಮ್ ಸ್ವಿಚ್ ಆಫ್ ಆಗಿಬಿಟ್ಟಿದ್ಯಾ? ಸೊ ನನ್ನ ಫೋನಲ್ಲೇ ನೋಡಬೇಕು ಗೈಸ್. ವೆಯ್ಟ್ ಗೈಸ್, ಮತ್ತೆ 15 ಮಿನಿಟ್ಸ್ ಆದಮೇಲೆ ಹೇಳ್ತೀರಿ. ನೋಡಿ 15 ಮಿನಿಟ್ಸ್ ಟೈಮ್ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಬನ್ನಿ ಅಲ್ಲಿ ಇದು ತೋರಿಸಿರಿ, ಹೈವೇನಲ್ಲಿ ಇದು ಟೋಲಿಂದ ಮುಂದೆ. ಸೊ ಎಲ್ಲರಿಗೂ ಗೊತ್ತು ಎಲ್ಲಿ ರಾಜ್ ದಮ್ ಬಿರಿಯಾನಿ ಇರೋದಂತ. ಬಟ್ ನೋಡಿ, ಓ ನೋಡ್ತಾ ಇರಿ ಹಿಂಗೆ ಹೋಗ್ತಾ ಇದೆಯಲ್ಲ, ಚೆನ್ನಾಗಿದೆ ವ್ಯೂ ಆ್ಯಕ್ಚುಲಿ. ನೋಡಿ ಚೆನ್ನಾಗಿದೆಯಲ್ವಾ? ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಆ್ಯಕ್ಚುಲಿ ಏನು ಗೊತ್ತಾ, ಪ್ರತಿದಿನ ಹೇಳ್ತೀನಿ, ಪ್ರತಿದಿನ ಬೆಳಗ್ಗೆ ಎದ್ದು ಎಲ್ಲರೂ ಅವ್ರವ್ರ ಜೀವನಕ್ಕೋಸ್ಕರ ದುಡಿದು ತಿನ್ನೋದಕ್ಕೋಸ್ಕರ ಆಗಿರಲಿ, ಅಥವಾ ಪ್ರತಿಯೊಂದು ಕಷ್ಟಗಳಿಗೋಸ್ಕರ ದುಡಿದು ಲೈಫ್ ಲೀಡ್ ಮಾಡೋದಕ್ಕೋಸ್ಕರ ಎಲ್ಲರೂ ಬೆಳಗ್ಗೆನೇ ಎದ್ದು ಓಡ್ತೀರಾ. ಸಮಯ ಐತೋ ಇಲ್ಲೋ ಕುತ್ಕೊಂಡು ಟೀ ಕುಡಿಯೋಕೆ ಕೂಡ ಇಲ್ದಿರೋ ಸಮಯ. ಸೊ ಎಷ್ಟೋ ಜನ ಬೆಳಗ್ಗೆ ಎದ್ದು ಬೇಗ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಕೆಲವರು ನಾಷ್ಟ ಕೂಡ ಮಾಡಲ್ಲ, ಹೋಗ್ಬಿಡ್ತೀರಾ. ಸೊ ಆ ಥರ ಸಮುದಾಯದಲ್ಲಿ ನಾವು ಬಾಳ್ತಾ ಇದ್ದೀವಿ. ಸಮುದಾಯ ಅದೇ ಬಿಸಿ ಲೈಫಲ್ಲಿ ನಾವು ಇವಾಗ ಜೀವನ ಮಾಡ್ತಾ ಇದ್ದೀವಿ, ಓಡ್ತಾ ಇದ್ದೀವಿ.
ಬಟ್ ಎಲ್ಲ ಮುಗಿದು ಸಂಜೆ ಕೆಲಸದಿಂದ ಮುಗಿದು ಟಯರ್ಡಾಗಿ ಬಂದು ಮನೆಗೆ ಒಂದು ಹೊತ್ತು ಕಾಫಿ ಕುಡಿದು ಒಂದು ಫ್ಯಾಮ್ಲಿ ಜೊತೆ ಒಂದು 5-10 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿ, ಸೊ ಈ ಥರ ನಾವು ಸ್ವಲ್ಪ ಈ ಗಾಡಿಗಳು ಈ ಥರ ಟೈಮಲ್ಲಿ ಸ್ವಲ್ಪ ಗಾಡಿಗಳೆಲ್ಲ ಓಡೋದು ಕಡಿಮೆ ಆಗಿ ಈ ಥರ ಬಿರಿಯಾನಿ ತಿನ್ನೋಕೆ ಅಥವಾ ಒಂದು ಕಾಫಿ ಕುಡಿಯೋದಕ್ಕೆ ಆಚೆ ಒಂದು ಸರಿ ಒಂದು ರೌಂಡ್ ಔಟಿಂಗ್ ಹೋಗ್ಬಿಟ್ಟು ಈ ಥರ ಓಡೋದ್ರಲ್ಲಿ ಏನೋ ಒಂಥರ ಸಂತೋಷ. ಅದು ಆ್ಯಕ್ಚುಲಿ ನೀವು ಎಲ್ರಿಗೂ ನೀವು ಅದನ್ನು ಅನುಭವಿಸಿದ್ದೀರಾ. ಸೊ ಎಲ್ಲರೂ ಇದನ್ನು ನಿಮಗೋಸ್ಕರ ನೀವು ಸಮಯನ ಎತ್ತಿಡಿ, ನೀವು ಸಂತೋಷವಾಗಿರಿ, ಹ್ಯಾಪಿ. ಸೊ ಗೈಸ್ 15 ಮಿನಿಟ್ಸ್ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಾಗ್ತಲ್ಲ, ವೆಯ್ಟ್ ಮಾಡ್ತಾನೆ ಇದ್ರಿ. 15 ಮಿನಿಟ್ಸ್ ಆಗಿಲ್ಲ ನೋಡಿ. ರಾಜ್ ದಮ್ ಬಿರಿಯಾನಿ ಇನ್ನೂ ರೆಡಿ ಆಗಿಲ್ಲ. 15 ಮಿನಿಟ್ಸ್ ಅಂದರು, ಆಲ್ರೆಡಿ 20 ಮಿನಿಟ್ಸ್ ಆಗೋಯ್ತು ನೋಡಿ. ಎಲ್ಲ ಒಳಗಡೆ ತಿಂತಾ ಇದ್ದಾರೆ. ಪ್ರತಿದಿನ ನೀನು 15 ಮಿನಿಟ್ಸ್ ಅಂದರು, 20 ಮಿನಿಟ್ಸ್ ಆಯಿತು, ಇನ್ನೂ ಆಗಿಲ್ಲ, ರೆಡಿ ಆಗಿಲ್ಲ. ಏನು ಸರ್ ಜೂನ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿ ಸರ್. 15 ನಿಮಿಷ ಅಂತಂದರು, ವೆಯ್ಟ್ ಮಾಡಿದ್ವಿ. 10 ನಿಮಿಷ ಅಂತ ಇದ್ದಾರೆ. 10 ನಿಮಿಷದಿಂದ ಎಕ್ಸ್ಟ್ರಾ 20 ನಿಮಿಷ ಆಗಿದೆ. ಟೋಟಲ್ 30 ಮತ್ತೆ 5 ಮಿನಿಟ್ಸ್ ಅಂತ, ಮತ್ತೆ 5 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ರೈಸ್ ಆಲ್ಮೋಸ್ಟ್ ಒಂದು 25-30 ಮಿನಿಟ್ಸ್ ಆಗೋಯ್ತು, ಇನ್ನೂ ರೆಡಿ ಆಗಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಅಪ್ರೂಪಕ್ಕೆ ಒಂದ್ಸಲ ತಿನ್ನಕ್ಕೆ ಬಂದರೆ ಹಿಂಗೆ ಆಗೋದು. ಹೇಳಿ ಬ್ರೋ, ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಎಲ್ಲರೂ ಬಿರಿಯಾನಿಗೋಸ್ಕರ. ಕ್ಯೂ ಇದು 10 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಯಿತು. ಇನ್ಮೇಲೆ ಇದ್ರೆ ನಾನು ನಿಜ ಓಡೋಗ್ಬಿಡ್ತೀನಿ ಮನೆಗಂತೂ. ನಾನಂತೂ ಇರಲ್ಲ. ಯಾರನ್ನ ಕರ್ಕೊಂಡು ಬ್ರೋ? ನೋಡ್ಬೇಕು, ಯಾರಾದ್ರೂ ಸಿಗ್ತಾರಲ್ವಾ. ಸೊ ಫೈನಲಿ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ಈಗ ಬರ್ತಾ ಇದೆ. ಸಜನ್ ಹೋಗಿ 2 ತೊಗೊಂಡು ಬನ್ನಿ. ಬಿರಿಯಾನಿ ಬಂತು, ಚಿಕನ್ ಬಿರಿಯಾನಿ ರೆಡಿ. ಓಪನ್ ಮಾಡ್ತಾರೆ, ಇಲ್ಲಿ ತೋರಿಸಿ. ಫೈನಲಿ ಬಂತು ಬಿರಿಯಾನಿ, ನೋಡೋಣ ಇರು. ಫೈನಲಿ ಅಣ್ಣ ತೊಗೊಂಡು ಬರ್ತಾ ಇದ್ದಾನೆ. ಸಜ್ಜನ್ ಹಂಗೇರು ಒಂದು ನಿಮಿಷ, ಇದು ಇಡ್ತೀನಿ ಮೊಸರು ಬಜ್ಜಿ. ಬಾಯ್ಲೆ ಬಾ ಮುಂದೆ, ಇದರಲ್ಲೇ 2 ಇಕ್ಕಿಡ್ತೀನಿ. ಇನ್ನೊಂದು ಬೇಡಲ್ಲ. ಸೊ ಗೈಸ್ ಫೈನಲಿ ಬಂತು ಬಿರಿಯಾನಿ. ಬ್ರೋ ಬನ್ನಿ ಬ್ರೋ. ವಾ ವೆಯ್ಟ್ ಮಾಡಿ. ಚಿಕನ್ ದಮ್ ಬಿರಿಯಾನಿ, ರಾಜ್ ದಮ್ ಬಿರಿಯಾನಿ ತೊಗೊಂಬರ್ತೀವಿ. ಸೊ ಫೈನಲಿ ರೆಡಿ ಆಗಿದೆ. ಟೇಸ್ಟ್ ಆಮೇಲೆ ಹೇಳ್ತೀರಿ, ಫಸ್ಟ್ ತಿನ್ಬಿಡ್ತೀರಿ. ಹೊಟ್ಟೆ ಹಸ್ಕೊಂಡಿದೆ, ಹೆಂಗಿದ್ರೂ ಚೆನ್ನಾಗಿರುತ್ತೆ. ಸೊ ಫೈನಲಿ ಮುಗೀತು. ಲಾಸ್ಟ್ ತುತ್ತು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೇವೆ. ಇವತ್ತು ಹೇಳ್ತೀರಾ? ತಿಂದಿದ್ದಾಯ್ತು ಗೈಸ್, ಇವತ್ತು ಸ್ಟಾರ್ಟ್ ಹೇಳ್ತೀರಿ. ಹೋಗ್ಬೇಕಾದ್ರೆ ಇಲ್ಲಿ ಹೇಳಿದ್ರೆಲ್ಲ ಬೇಜಾರು ಮಾಡ್ಕೊತಾರೆ. ಹೋಗ್ಬೇಕಾದ್ರೆ ಹೇಳ್ತೀರಿ. ಬ್ರೋ ತಿಂದ್ರಲ್ಲ, ಏನನ್ಸು ಹೇಳಿ. ನಿಜ ಹೇಳ ಅಥವಾ ಎಲ್ಲರೂ ಬಂದು ತಿನ್ನಬೇಕು. ಅದು ಸುಮಾರು ಫೇಮಸ್ ಹೋಟೆಲ್ ಬೇರೆ. ನಾನು ಪರವಾಗಿಲ್ಲ, ನಿಮ್ಗೆ ಏನು ಅನ್ಸೋದು? ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ, ಪರ್ಸ್ನಲಿ ತಿಂದೆ ಹಸಿವಿಗೆ ತಿನ್ಬೋದು. ಟೇಸ್ಟ್ ಏನು ದೊಡ್ಡದಾಗೇನೂ ಇಲ್ಲ, ಸುಮಾರಾಗಿತ್ತು. ಬಟ್ 180 ರೂಪಾಯಿ ಎಲ್ಲ ತುಂಬ ಓವರ್ ಕಾಸ್ಟ್ಲಿ. ನನಗೆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಸಿವಿಗೆ ತಿನ್ಬೋದು. ಸೊ ಅದರ್ವೈಸ್ ಹಸಿವಿಗೆ ಏನೇ ತಿಂದರೂ, ಊಟದ ವಿಷಯದಲ್ಲಿ ಏನೋ ತಿಂದ್ರೂ ಅದು ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ತುಂಬ ಘನ ಗೌರವ ಕೊಡ್ತೀನಿ ಖಂಡಿತ ನಾನು. ಬಟ್ ಆದರೆ 180 ರೂಪಾಯಿ ಓವರ್ ಇದು. ನಾನು ಏನೇನೋ ಅನ್ಕೊಂಡ್ಬಂದೆ. ನಮ್ಮ ಮನೇಲಿ ನಮ್ಮ ಅಜ್ಜಿ ಮಾಡೋ ಬಿರಿಯಾನಿನೇ ಸಕ್ಕತ್ತಾಗಿರುತ್ತೆ. 2 ಪ್ಲೇಟ್ ಹೊಡಿತೀನಿ ನಾನು. ಬಟ್ ದಿಸ್ ಈಸ್ ಮೈ ಒಪಿನಿಯನ್. ಎಸ್ ಗೈಸ್, ನನಗೆ ನಾಟಿ ಸ್ಟೈಲ್ ಅಲ್ವಾ, ಓಕೆ ಅನ್ಸು. ನಾಟ್ ಎಕ್ಸ್ಟ್ರಾರ್ಡಿನರಿ, ಬಟ್ ತೀರಾ ಚೆನ್ನಾಗೂ ಇಲ್ಲ ಅನ್ನೋ ಥರನೂ ಇಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಯಾಕಂದರೆ ಇದು ಕಂಪೇರ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದಿದೆ, ಬಟ್ ಅದ್ರ ಹೆಸರು ಹೇಳೋದು ಬೇಡ, ಅದಕ್ಕಿಂತ ಚೆನ್ನಾಗಿದೆ ಇದು ಕಂಪೇರ್ ಮಾಡಿದ್ರೆ. ಲಾಸ್ಟ್ ಟೈಮ್ ನಾನೆಲ್ಲ ಅಲ್ಲೆಲ್ಲ ತಿಂದೆ, ಸುಮ್ಮನೆ ಹೈಪ್ ಕೊಡ್ತಾರೆ. ಬಟ್ ಅದು ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಓಕೆ, ಸೊ ಗೈಸ್ ತಿಂದಿದ್ದಾಯಿತು, ಇವಾಗ ಹೋಗ್ತಾಯಿದ್ದೀರಿ. ಬ್ರೋ ಅವರು ಓಡಿಸ್ತಾ ಇದ್ದಾರೆ, ಸರ್ಜುನ್ ಓಡಿಸ್ತಾ ಇದ್ದಾರೆ. ಲೆಫ್ಟೇ ಬ್ರೋ. ಏನು ಯಾವತ್ತೂ ಸುತ್ತಾಡಿಲ್ವಾ ಹೊಸ್ಕೊಡೆ?
ಏನ್ರಿ ವಿಡಿಯೋ. ಸೊ ನೋಡಿ ಹೈವೇ ಒಳಗಡೆ ಹೋಗ್ತಾ ಇದ್ರಿ. ಓಕೆ ಹಾಡು ಹೇಳ್ತಾರೆ ವೇಟ್ ಪರವಾಗಿಲ್ಲ ಹೇಳಿ ಬ್ರೋ. ಇಲ್ಲ ನಾವು ವಿಡಿಯೋ ಬಂದರೆ ನಂಗೆ ಚೆನ್ನಾಗಿ ಬರಲ್ಲ. ಓಕೆ ವಿಡಿಯೋ ಮಾಡ್ತಾನೆ ಹೇಳಿ. ಈಗ ಯಾವ್ದು ಆಟ ಆಡಲಿ? ಸರ್ಜನ್ ಟ್ಯಾಲೆಂಟ್ ಏನಿದೆ ಅಂದ್ಬಿಟ್ಟು ಈಗ ತೋರಿಸೋದು ಆ್ಯಕ್ಚುಲಿ. ಬ್ರೋ ವಾಟ್ಸ್ ಯುವರ್ ಟ್ಯಾಲೆಂಟ್ ಬ್ರೋ? ನಥಿಂಗ್. ಐ ನೋ ವಾಟ್ಸ್ ಯುವರ್ ಟ್ಯಾಲೆಂಟ್. ನನ್ನ ಒಂದು ಮಾತೇ ನನಗೆ ಟ್ಯಾಲೆಂಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಗೈಸ್ ಫೈನಲಿ ತಿಂದ್ಬಿಟ್ಟು ಇಲ್ಲಿ ಬಂದರೆ ಹೊಸಕೋಟೆ ರೋಡ್ ಒಳಗಡೆ ಮಯೂರ ಬೇಕ್ರಿ ಬಂದು ಮಯೂರ ಬೇಕ್ರಿ ಹತ್ರ ಬಂದಿದ್ದೀರಿ. ಹಂಗೆ ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ. ಸೊ ನಮ್ಮ ಸರ್ಜುನು ಮಲ್ಟಿ ಟ್ಯಾಲೆಂಟೆಡ್ಡು. ಸೊ ಬ್ರೋ ನಿಮ್ಮ ಟ್ಯಾಲೆಂಟ್ ಇಲ್ಲಿ ತೋರಿಸ್ತೀರಾ? ಹಾಡು ಹೇಳ್ತೀರಾ? ಇಲ್ಲೇ ಹೇಳ್ತೀರಾ ಇಲ್ಲಿ ಸ್ಟ್ರೀಟಲ್ಲಿ ಹೇಳ್ತೀರಾ? ಸ್ಟ್ರೀಟಲ್ಲಿ ಹೇಳ್ತೀರಾ? ಹಾಂ ಹೇಳ್ಬೇಕಾ ಇವಾಗ? ಹೇಳಂಗಿದ್ರೆ ಹೇಳಿ. ಹಾಡು ಆಡಬೇಕಾ ಅಥವಾ ಹೇಳಬೇಕಾ? ಹಾಡು ಆಡಿ ಬ್ರೋ. ಸೊ ನಮ್ಮ ಡಾಗ್ಸ್ಗೋಸ್ಕರ ಏನಾದರೂ ತಗೊಳ್ಳಿ ಬ್ರೋ. ಎರಡು ಒಂದು ನಿಮಿಷ. ಸೊ ಬಂದರೆ ಪಾಪ ಡಾಗ್ಸ್ ಎಲ್ಲ ವೆಯ್ಟ್ ಮಾಡ್ತಿದೆ. ಅಣ್ಣ ಟೀ 2 ಕೊಡಿ. ಟೀ ಇದೆಯಾ? ಟೀ 2 ಕೊಡಿ. ಪಾರ್ಲೆಜಿ 2 ಬಿಸ್ಕೆಟ್ ಕೊಟ್ಬಿಡಿ ಹಂಗೆ. ನೋಡಿ ನಾವು ಟೀ ಕುಡಿಯೋಣ ಅಂತ ಬಂದರೆ ಪಾಪ ನಾಯಿಗಳೆಲ್ಲ ನೋಡ್ತಾ ಇದೆ ನಮ್ಮನ್ನೇ. ಸೊ 4 ಇದೆ. ಇನ್ನೊಂದು ಬಿಸ್ಕೆಟ್ ತಗೊಂಬಲ್ಲ ಪಾಪ. ಇರಿ ಇನ್ನೊಂದು ತಗೊಂಡ್ಬಿಡ್ತೀನಿ. ಇನ್ನೊಂದು ಕೊಬ್ಬರಿ ಪಾರ್ಲೆ ಪಾಪ ನಾಯಿಗಳೆಲ್ಲ ಜಾಸ್ತಿ ಹೊಟ್ಟೆ ಹಸ್ಕೊಂಬಿಟ್ಟಿದೆ. ಮಾತಾಡಿ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ಟೀ ಕುಡಿತಾ ಇದ್ದೀರಿ. ಅಲ್ಲಿ ಇಟ್ಬಿಡಿ. ಸೊ ಗೈಸ್ ಟೀ ಕುಡಿತಾ ಇದ್ರಿ ಅಷ್ಟೇ. ಆಮೇಲೆ ಸಿಗೋಣ, ಮಾತಾಡೋಣ. ಟೀ ಕುಡಿದ್ಬಿಟ್ಟು ಆಮೇಲೆ ಮಾತಾಡ್ತೀರಿ. ಏನಂತೀರಾ? ಮಾತಾಡ್ತೀರಿ? ಏನಾದರೂ ಹೇಳ್ತೀರಾ? ಆಡಿ ಎಷ್ಟು ಸಲ ನೆನೆಸ್ಕೊತೀರಾ? ಇರಿ ಒಂದು ನಿಮಿಷ ಮೈಕ್ ಕೊಡ್ತೀನಿ. ಮೈಕ್ ಹೇಳ್ತೀರಾ? ಸೊ ಗೈಸ್ ಸಿಂಗಿಂಗ್ ಕಾಂಪಿಟೇಷನ್ ಬನ್ನಿ ನೋಡೋಣ. ಹೃದಯವೇ ಬಯಸಿದೆ ನಿನ್ನನೆ, ತೆರೆಯುತ್ತ ಕನಸಿನ ಕಣ್ಣನೆ, ದಿನವಿಡೀ ನಿನ್ನಯ ನೆನಪಲೆ ನೇಯುವೆ. ಹೃದಯ ಜೀವಗಳ ಭಾಷೆ ಇದು, ಬೇಕೆ ಅನುವಾದ, ಭಾವಗಳ ದೋಚುವುದು ಚಂದ ಅಪರಾಧ. ಸೊ ಗೈಸ್ ಫೈನಲಿ ಟೀ ಕುಡಿದಿದ್ದಾಯ್ತು, ಅವರು ಸಿಂಗಿಂಗ್ ಕಾಂಪಿಟೇಷನ್ ಆಯಿತು. ಇವಾಗ ಹೋಗ್ತಾ ಇದ್ದೀರಿ ಮನೆಗೆ. ಬನ್ನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ತುಂಬ ಖುಷಿಯಾಗಿದ್ದೆ, ತುಂಬ ಹ್ಯಾಪಿ ಫೀಲ್ ಎಂಜಾಯ್ ಮಾಡಿದೆ, ಮನಸ್ಸಲ್ಲಿರೋದೆಲ್ಲ ಮಾತಾಡಿದೆ, ಬ್ರೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಬ್ರೋ. ಏನು ಹೇಳಿ? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಬ್ರೋ. ಶಾರ್ಟ್ ಆ್ಯಂಡ್ ಸ್ವೀಟಾಗ ಅಲ್ಲಿ ಎಂಡ್ ಮಾಡೋಣ ಈಗ. ಏನಿಲ್ಲ ಆಯಿತು, ಈಗ ಬಿಡ್ತಾ ಇದ್ದೀರಿ ಅಷ್ಟೇ. ಆಯಿತು, ಈಗ ಬಿಡ್ತಾ ಆಯಿತು, ಈಗ ಮನೆಗೆ ಹೋಗೋದು.